ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಮಹಾಭಾರತ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಯಾದವರನ್ನು ಕುರಿತು ಏನು ಹೇಳ್ದ ಅಂತ ನಾವು ನೋಡ್ತಾ ಇದ್ವಿ. 202ನೇ ಶ್ಲೋಕ ಪಾಠ ಆಯಿತು. 203ನೇ ಶ್ಲೋಕ ಇವತ್ತು ಪಾಠ ಆಗಬೇಕು. 20ನೇ ಅಧ್ಯಾಯ. ಅತೀತಶ್ಚಾಯಂ ಕಾರ್ಯಯೋಗೋ ಸಮಕ್ಷಂ ಹೃತಾ ಕನ್ಯಾನೋತ್ರ ಮಾನಹಾನಿ ಭೂಯಸ್ತರಾ ಮಾನಿನಸ್ತಸ್ಯ ಸಾ ಸ್ಯಾತ್ ಜ್ಞಾತಾ ಚ ವೋ ವಿಪೃಥೋಃ ಪಾರ್ಥತಾಸ್ಯ. ಇನ್ನೊಮ್ಮೆ ಶ್ಲೋಕ ನೋಡೋಣ. ಕೃಷ್ಣ ಹೇಳ್ತಾ ಇರುವಂಥ ಮಾತಿದು. ಅತೀತಶ್ಚಾಯಂ ಕಾರ್ಯಯೋಗೋ ಸಮಕ್ಷಂ ಹೃತಾ ಕನ್ಯಾನೋತ್ರ ಕಾಮಾನಹಾನಿ ಭೂಯಸ್ತರಾ ಮಾನಿನಸ್ತಸ್ಯ ಸಾ ಸ್ಯಾತ್ ಜ್ಞಾತಾ ಚ ವೋ ವಿಪೃಥೋಃ ಪಾರ್ಥತಾಸ್ಯ. ಪದವಿಭಾಗ. ಅತೀತಶ್ಚ ಅತೀತಃ ಚ ಅಯಂ ಕಾರ್ಯಯೋಗಃ ಅಸಮಕ್ಷಂ ಹೃತಾ ಕನ್ಯಾ ನಃ ಅತ್ರ ಕಾ ಮಾನಹಾನಿ ಭೂಯಸ್ತರಾಂ ಮಾನಿನಃ ತಸ್ಯ ಸಾ ಸ್ಯಾತ್ ಜ್ಞಾತಾ ಚ ವಹ ವಿಪೃಥೋಃ ಪಾರ್ಥತಾ ಅಸ್ಯ. ಇಷ್ಟು ಪದವಿಭಾಗ. ಅರ್ಥದ ಕಡೆ ಗಮನಿಸೋಣ. ಏನರ್ಥ ಈ ಶ್ಲೋಕದ್ದು ಅಂದ್ರೆ, ಅಯಂ ಕಾರ್ಯಯೋಗಃ ಅತೀತಃ. ಅಯಂ ಕಾರ್ಯಯೋಗಃ ಅಂದ್ರೆ, ಈಗ ಏನು ಕೆಲಸ ಆಗಬೇಕಿತ್ತು ಕಾರ್ಯ, ಅದು ಅತೀತಃ ಅಂದ್ರೆ ಆಗೋಯ್ತು. ಏನಾಗಬೇಕು ಅಂತ ಆಗಿತ್ತು ಆಗೋಯ್ತು. ಏನು ಮಾಡೋದು? ಕೃಷ್ಣ ಹೇಳುವ ಮಾತು. ಅಸಮಕ್ಷಂ ಕನ್ಯಾ ನಹ ಅಸಮಕ್ಷಂ ಕನ್ಯಾ ಹೃತ. ನಾವ್ಯಾರೂ ಇಲ್ಲದಿದ್ದಾಗ ಕನ್ಯೆಯು ಅರ್ಜುನನಿಂದ ಅಪಹರಿಸಲ್ಪಟ್ಟಿತು. ಅಂದರೆ ನಾವು ಯಾರೂ ಇಲ್ಲದಿದ್ದಾಗ ಕನ್ಯೆಯನ್ನು ಅಪಹರಿಸಿದ್ದಾರೆ. ಅಸಮಕ್ಷಂ. ಸಮಕ್ಷಂ ಅಂದ್ರೆ ನಾವೆಲ್ಲರೂ ಇದ್ದಾಗ, ಅಸಮಕ್ಷಂ ಅಂದ್ರೆ ನಾವ್ಯಾರೂ ಇಲ್ಲದಿದ್ದಾಗ. ಅಸಮಕ್ಷಂ ಕನ್ಯಾ ನಹ ಅಸಮಕ್ಷಂ ಕನ್ಯಾ ಹೃತ. ನಾವ್ಯಾರೂ ಇಲ್ಲದಿದ್ದಾಗ ಕನ್ಯಾ ಅಪಹರಣ ನಡೀತು. ಅತ್ರ ಕಾಮಾನಹಾನಿ. ಈ ರೀತಿ ಇಲ್ಲಿ ನಡೆದಿದ್ರೂ ಕೂಡ ಈ ವಿಷಯದಲ್ಲಿ ಮಾನಹಾನಿ ಆಯಿತು ಅಂತ ಯಾಕೆ? ಮಾನಹಾನಿ ಆಯಿತು ಅಂತ ಯಾಕೆ? ಏನಾಗಿದೆ ಅಂತ ಮಾನಹಾನಿ? ಯಾಕೆ? ಭೂಯಸ್ತರಾಂ ಮಾನನೀಯ. ಭೂಯಸ್ತರಾಂ ಮಾನನೀಯ ಅಂತಂದ್ರೆ ಅಭಿಪ್ರಾಯ. ಅದನ್ನು ನಾವು ಇಲ್ಲಿ ನೋಡ್ಕೊಳ್ಬೇಕು. ಏನ್ ಅಭಿಪ್ರಾಯ ಅಂದ್ರೆ, ಭೂಯಸ್ತರಾಂ ಮಾನನೀಯ ತಸ್ಯ ಸಾ ಸ್ಯಾತ್. ಬಹಳಷ್ಟು ಅಭಿಮಾನಿಯಾದಂತಹ ಅವನಿಗೆ, ಅರ್ಜುನನಿಗೆ ಸಾ ಸ್ಯಾತ್ ಮಾನಹಾನಿ ಆಗ್ತಾ ಇದೆ ಅಷ್ಟೇ. ವಿಪೃಥೋಃ ಅಸ್ಯ ಪಾರ್ಥತಾ ಜ್ಞಾತಾಚ. ವಿಪೃಥು ಅಂತೇನಿದ್ದಲ್ಲ ಯಾದವ,
ಅವನ ಮೂಲಕವಾಗಿ ಅಸ್ಯ ಅಪಹರಿಸಿದಂತಹ ವ್ಯಕ್ತಿ ಪಾರ್ಥತಾಚ ಜ್ಞಾತ ವಾಹ, ನಿಮ್ಮೆಲ್ಲರಿಗೂ ಅವನ ಅರ್ಜುನ ಅಂತ ತಿಳಿದಾಯ್ತೀಗ. ಇದು ಕೃಷ್ಣ ಹೇಳ್ತಾ ಇರುವಂತಹ ಮಾತು. ಇನ್ನೊಮ್ಮೆ ಪದಾರ್ಥ. ಅಯಂಚ ಕಾರ್ಯ ಯೋಗ ಅತೀತಃ. ಈಗೇನ್ ಕಾರ್ಯ ಆಗ್ಬೇಕಿತ್ತು ಅಂತಿದೆ ಅದು ಆಗೋಯ್ತು. ಅಂದ್ರೆ ಕಾರ್ಯ ಕೈತಪ್ಪಿ ಆಗೋಯ್ತು, ಮುಗಿದೋಯ್ತು. ನಹ ಅಸಮಕ್ಷಂ ಕನ್ಯಾ ಹೃತ. ನಾವ್ಯಾರೂ ಇಲ್ಲದಿದ್ದಾಗ, ಅಂದ್ರೆ ನಾವು ಪಿಂಡೋದ್ಧಾರ ಕ್ಷೇತ್ರಕ್ಕೆ ಹೋಗಿದ್ವಿ, ನಾವ್ಯಾರೂ ಇಲ್ಲದಿದ್ದಾಗ ಕನ್ಯೆ ಅಪಹರಿಸಲ್ಪಟ್ಟಿದ್ದು. ಅತ್ರ ಕಾಮಾನಹಾನಿ. ಇಲ್ಲಿ ಮರ್ಯಾದೆ ಹೋಗುವಂತಹದ್ದೇನಾಯ್ತು ಈಗ ನಮಗೆ? ಭೂಯಸ್ತರ ಮಾನನೀಯ ತಸ್ಯ ಸಾಸ್ಯಾತ್. ಬಹಳ ಅಭಿಮಾನಿ ಅಂತ ಅನಿಸ್ಕೊಂಡಿರ್ತಾನಲ್ಲ, ಅಂಥವನಿಗೆ ಆ ಮಾನಹಾನಿ ಆಗ್ತದೆ. ವಿಪೃಥುವಿನ ಮೂಲಕ ಅಸ್ಯ ಪಾರ್ಥತಾವಹ ಜ್ಞಾತಾಚ. ಈ ಅಪಹರಿಸಿದವನು ಅರ್ಜುನ ಅಂತ ನಿಮಗೆ ಈಗಾಗಲೇ ತಿಳಿತಲ್ವೇ? ಇದು ಕೃಷ್ಣ ಹೇಳ್ತಾ ಇರುವ ಮಾತಿನ ಅರ್ಥ. ಅಭಿಪ್ರಾಯ ಏನು? ಕೃಷ್ಣ ಹೇಳ್ತಾನೆ, ಕಾರ್ಯಯೋಗ ಅತೀತಃ. ಏನಾಗಬೇಕು ಅಂತಿದ್ದೋ ಆಗೋಯ್ತು. ನಾವ್ಯಾರೂ ಇಲ್ಲದಿದ್ದಾಗ ನಮ್ಮ ಅನುಪಸ್ಥಿತಿಯನ್ನು ನೋಡಿಕೊಂಡು ಕನ್ಯೆಯನ್ನು ಅಪಹರಿಸಲಾಯಿತು. ಇದರಿಂದ ನಮಗೇನ್ ಮಾನ ಹೋಯಿತು ಅಂತಲ್ಲ. ಯಾಕಂದ್ರೆ ನಾವೆಲ್ಲರೂ ಇದ್ದಾಗ ನಮ್ಮ ಉಪಸ್ಥಿತಿಯಲ್ಲಿ ಏನಾದ್ರೂ ಆಗಿದ್ರೆ ಅದು ಬೇರೆ. ಭಾರೀ ಅಭಿಮಾನಿ ಅಂತ ಅನ್ಕೊಂಡಿರ್ತಾರಲ್ಲ, ಅಂಥವರಿಗೆ ಮಾನಹಾನಿ ಆಗ್ತದಷ್ಟೇ. ಈಗ ಅವನು ಅರ್ಜುನ ಅಂತ ಬೇರೆ ವಿಪೃಥುವಿನಿಂದ ಗೊತ್ತಾಗಿದೆ ನಿಮಗೆ. ಇದು ಈ ಶ್ಲೋಕದ ಭಾವಾರ್ಥ. ನಾವೆಲ್ಲರೂ ಇದ್ದಾಗ ನಮ್ಮ ಮುಂದೇನಾದ್ರೂ ಆತ ಆ ರೀತಿ ಕನ್ಯೆಯನ್ನು ಅಪಹರಿಸ್ಕೊಂಡು ಹೋಗಿದ್ದೇ ಆದ್ರೆ ಆವಾಗ ಇದು ನಮಗ್ ಮಾನಹಾನಿ ಆದಂಗೆ ಲೆಕ್ಕ. ನಾವಿದ್ದಾಗ ನಮ್ಮ ಕಣ್ಣು ಮುಂದೆ ಅಪಹರಿಸ್ಕೊಂಡು ಹೋದ್ನಲ್ಲ ಅಂತ. ಇಲ್ದಿದ್ದಾಗ ಮಾಡ್ತಾರಲ್ಲ, ಅದು ಆ ರೀತಿ ಮಾಡಿದವರಿಗೆ ಧೈರ್ಯ ಕಡಿಮೆ ಅಂತ ಅರ್ಥ. ಧೈರ್ಯ ಕಡಿಮೆ, ಧೈರ್ಯ ಇಲ್ಲ ಅಂತ, ಅವ್ರು ಹೇಡಿಗಳು ಅಂತ ಆಗ್ತಾರಷ್ಟೆ. ಇದೆಲ್ಲ ಕೃಷ್ಣನ ಮಾತಿನ ಮರ್ಮ ಬೇರೆ. ಭಾರಿ ಅದ್ಭುತ ಅವನ ಮಾತು. ನೋಡಿ ಹೇಳ್ತಾರೆ ವಿವರಣೆಯಲ್ಲಿ, ನಮ್ಮ ಅನುಪಸ್ಥಿತಿಯಲ್ಲಿ ಅರ್ಜುನ ಕನ್ಯಾಪಹಾರ ಮಾಡಿದ, ಅದು ಹೇಡಿ ಅಂತಾಯ್ತು. ಮಹಾಪೌರುಷವುಳ್ಳವ ಅಂತ ಕೊಚ್ಚುಕೊಳ್ಳೋರಿಗೆ ಈ ತರ ಆಯ್ತು ಅಂತಾದ್ರೆ ಅವ್ರು ಹೇಡಿಗಳಾಗ್ತಾರೆ ಹೊರತು ನಮಗೇನ್ ಮಾನಹಾನಿ ಅಲ್ಲ. ಇನ್ನೂ ಭಾರಿ ಧೈರ್ಯ ಇದ್ದಿದ್ದೇ ಆಗಿದ್ರೆ ನಮ್ಮ ಕಣ್ಣು ಮುಂದೆ ಅವನೇನಾದ್ರೂ ಅಪಹರಿಸಿದ್ರೆ ಆಗ್ತಿತ್ತ ಆವಾಗ ಮಾನಹಾನಿ ನಮಗೆ. ಅವನ ಧೀರ ಅಂತ ಅನಿಸ್ಕೊಳ್ತಿದ್ದ. ಆವಾಗ ನಮ್ಮ ಕಣ್ಣು ಮುಂದೆ ಆಯ್ತಲ್ಲ ಅಂತ ನಮಗೆ, ನಮ್ಮ ತನಕ್ಕೆ, ನಮ್ಮ ಪೌರುಷಕ್ಕೆ ಕುತ್ತು ಬರ್ತಿತ್ತು. ಇದೆಲ್ಲ ಕೃಷ್ಣ ನೋಡ್ರಿ, ಮಾತು ಹೇಗೆ ಮಾತನಾಡ್ತಾನೆ ಆ ಸಭೆ ಒಳಗೆ ಅನ್ನೋದನ್ನ ನಾವು ಗಮನಿಸ್ಬೇಕು. ನಮಗೇನ್ ಮಾನಹಾನಿ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅತೀತಶ್ಚಾಯಂ ಕಾರ್ಯಯೋಗೋ ಸಮಕ್ಷಂ ಹೃತಾ ಕನ್ಯಾ ನೋತ್ರ ಕಾಮಾನಹಾನಿ ಭೂಯಸ್ತರ ಮಾನಿನಸ್ತಸ್ಯ ಸಾ ಸ್ಯಾತ್ ಜ್ಞಾತಾ ಚ ವೋ ವಿಪೃಥೋ ಪಾರ್ಥತಾಸ್ಯ. 203ನೇ ಶ್ಲೋಕ ಆಯ್ತು. 204 ನೋಡೋಣ. ಕೃಷ್ಣನ ಮಾತಿನ್ನೂ ಮುಗಿದಿಲ್ಲ. ಧ್ಯೇಯಾ ಚ ಕನ್ಯಾ ನಾಸ್ತಿ ಪಾರ್ಥೇನ ತುಲ್ಯೋ ವರೋಸ್ಮಾಕಂ ಕೌರವೇಯಶ್ಚ ಪಾರ್ಥಃ ಪೌತ್ರಶ್ಚ ಕೃಷ್ಣಸ್ಯ ಸುಪೂರ್ಣಶಕ್ತೇಃ ಪೈತೃಶ್ವಸೇಯೋ ವೀರತಮೋ ಗುಣಾಢ್ಯಃ. ಕೃಷ್ಣ ಅವ ಹೇಳಿ ಕೇಳಿ, ಅವನಾಡಿದ ಅಂದ್ರೆ ಮಾತು ಎಂಥವನು ಅವನಿಗೆ ಮರಳಾಗಲೇಬೇಕು. ಇನ್ನೊಬ್ರಿಗೆ ಹೇಳ್ಕೊಡ್ತಾನೆ, ಹೀಗೆ ಮಾತನಾಡ್ರಿ ಸಂದರ್ಭದಲ್ಲಿ, ಆವಾಗ ಎಲ್ಲರೂ ಕೂಡ ನಿಮ್ ಕಡೆ ವಾಲ್ತಾರೆ ಅಂತ ಹೇಳ್ಕೊಡ್ತಾನೆ.
ದೇಯಾ ಚ ಕನ್ಯಾ ನಾಸ್ತಿ ಪಾರ್ಥೇನ ತುಲ್ಯೋ ವರೋಸ್ಮಾಕಂ ಕೌರವೇಯಶ್ಚ ಪಾರ್ಥಃ ಪೌತ್ರಶ್ಚ ಕೃಷ್ಣಸ್ಯ ಸುಪೂರ್ಣಶಕ್ತೇಃ ಪೈತೃಶ್ವಸೇಯೋ ವೀರತಮೋ ಗುಣಾಢ್ಯಃ. ನೋಡಿ ಕೃಷ್ಣನ ಮಾತು ಹೇಗಿತ್ತು, ಅವನ ಮಾತಿನ ವರಸೆನೇ ಅದ್ಭುತ. ಪದವಿಭಾಗ ದೇಯಾ ಚ ಕನ್ಯಾ ನ ಅಸ್ತಿ ಪಾರ್ಥೇನ ತುಲ್ಯಃ ವರಃ ಅಸ್ಮಾಕಂ ಕೌರವೇಯಃ ಚ ಪಾರ್ಥಃ ಪೌತ್ರಃ ಚ ಕೃಷ್ಣಸ್ಯ ಸುಪೂರ್ಣಶಕ್ತೇಃ ಪೈತೃಶ್ವಸೇಯಃ ವೀರತಮಃ ಗುಣಾಢ್ಯಃ. ನೋಡಿ ಕೃಷ್ಣನ ಮಾತನ್ನು ಗಮನಿಸೋಣ. ಪದಪದಾರ್ಥ ಕನ್ಯಾಚ ದೇಯ, ಕನ್ಯೆ ಯಾರಾದರೂ ಒಬ್ಬ ವರನಿಗೆ ದಾನ ಮಾಡಲ್ಪಡಲೇಬೇಕಷ್ಟೇ. ಮನೆಯಲ್ಲಿ ಕನ್ಯೆ ಹುಟ್ಟಿದಾಳೆ ಅಂತಂದ ಮೇಲೆ ಅವಳನ್ನು ಹಾಗೇ ಮನೆಯಲ್ಲೇ ಇಟ್ಕೊಳ್ಳಿಕ್ಕಾಗ್ತದೆಯೇ? ಯಾರಿಗಾದ್ರೂ ಒಬ್ರಿಗೆ ಕೊಟ್ಟು ಕನ್ಯಾದಾನ ಮಾಡಬೇಕಲ್ಲಪ್ಪ. ಇದು ನೋಡಿ ಕೃಷ್ಣನ ಮಾತು. ಕನ್ಯಾಚ ದೇಯ, ಕನ್ಯೆ ಅಂತಂದ ಮೇಲೆ ಅವಳನ್ನ ದಾನ ಮಾಡಲೇಬೇಕು. ಪಾರ್ಥೇನ ತುಲ್ಯ ವರಹ ಅಸ್ಮಾಕಂ ನಾಸ್ತಿ. ಅರೆ, ಅರ್ಜುನನಿಗೆ ಸದೃಶನಾದ ಮತ್ತೊಬ್ಬ ವರ ಯಾರಿದ್ದಾರೆ ನಮಗೆ? ಎರಡನೇ ಮಾತಿನ ಅಭಿಪ್ರಾಯ, ಪಾರ್ಥೇನ ತುಲ್ಯ ವರಹ ಅಸ್ಮಾಕಂ ನಾಸ್ತಿ. ಅರ್ಜುನನಿಗಿಂತ ಮತ್ತೊಬ್ಬ ವರ, ಅವನಿಗೆ ಸದೃಶನಾದ ಮತ್ತೊಬ್ಬ ವರ ನಮಗಿಲ್ಲ. ಕೌರವೇಯಶ್ಚ, ಆತ ಕುರುಕುಲದಲ್ಲಿ ಬಂದವನಲ್ವಾ. ಪಾರ್ಥ, ಮೇಲಾಗಿ ಕುಂತಿಯ ಮಗ, ಅಥವಾ ಕೌರವೇಯಶ್ಚ ಪಾರ್ಥ, ಅವನು ಕುಂತಿ ಪುತ್ರ, ಕುರುಕುಲದಲ್ಲಿ ಬಂದವನಲ್ವೇ. ಪೌತ್ರ ಚ, ನೋಡಿ ಮೇಲಾಗಿ ಸುಪೂರ್ಣ ಶಕ್ತಿ ಕೃಷ್ಣಸ್ಯ, ಪರಿಪೂರ್ಣ ಶಕ್ತಿಯುಳ್ಳ ಅನಂತ ಶಕ್ತಿಯುತನಾದ ವೇದವ್ಯಾಸ ದೇವರ ಪೌತ್ರಶ್ಚ, ಮೊಮ್ಮಗನಲ್ವೇ. ಮೊಮ್ಮಗನಲ್ವೇ. ಕೃಷ್ಣಸ್ಯ ಅಂದ್ರೆ ಇಲ್ಲಿ ವಾಸಿಷ್ಠ ಕೃಷ್ಣ ಅಂತ ಅರ್ಥ. ವಸಿಷ್ಠ ಕುಲದಲ್ಲಿ ಬಂದ ಕೃಷ್ಣ ವೇದವ್ಯಾಸ. ಪೈತೃಶ್ವಸೇಯ, ಮೇಲಾಗಿ ನಮಗೆಲ್ಲ ಆತ ಪೈತೃಶ್ವಸೇಯ ಅಂತಂತಾನೆ. ಪಿತೃ ಅಂದ್ರೆ ತಂದೆ, ಸ್ವಸ ಅಂದ್ರೆ ತಂಗಿ, ಪೈತೃಸ್ವಶೇಯ ಅಂತಂದ್ರೆ ತಂದೆಯ ತಂಗಿಯ ಮಗ ಅಂತ ಅರ್ಥ. ಅಂದ್ರೆ ಸೋದರತ್ತೆಯ ಮಗ ಅನ್ನೋ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಪೈತೃಶ್ವಸ ಅಂತ ಕರೀತಾರೆ ಸೋದರತ್ತೆಗೆ. ಪೈತೃಶ್ವಸೇಯ ಅಂತಂದ್ರೆ ಸೋದರತ್ತೆಯಲ್ಲಿ ಹುಟ್ಟಿದವ, ಅವಳ ಮಗ ಅಂತ ಅರ್ಥ. ಮೇಲಾಗಿ ನಮಗೆ ಸೋದರತ್ತೆಯ ಮಗನಲ್ವೇ ಅವನು. ವೀರತಮಃ ಗುಣಾಢ್ಯ, ನೋಡಿ ಹಿಂದಿನ ಶ್ಲೋಕದಲ್ಲಿ ಹೇಳ್ದ ಮಾನಹಾನಿ ತಸ್ಯ ಸಾಸ್ಯಾತ್, ಮಾನಹಾನಿ ಅವನಿಗಾಗಿರ್ಬೇಕಷ್ಟೆ ಅಂತಂದ. ಈಗ ಹೇಳ್ತಾನೆ ವೀರತಮಃ ಗುಣಾಢ್ಯ, ಅತ್ಯಂತ ವೀರ. ಗುಣದಲ್ಲಿ ಅವನಿಗಿಂತ ಯಾರಿದ್ದಾರೆ? ಗುಣದಲ್ಲಿ ಶ್ರೀಮಂತರು, ಗುಣಶ್ರೀಮಂತ ಅವನು ಅಂತ ಕೃಷ್ಣ ಆ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ದ. ಇನ್ನೊಮ್ಮೆ ಪದಾರ್ಥ ನೋಡ್ಕೊಳ್ಳೋಣ. ಕನ್ಯಾಚ ದೇಯ, ಮನೆಯಲ್ಲಿ ಕನ್ಯೆ ಹುಟ್ಟಿದಾಳೆ ಅಂದ್ಮೇಲೆ ಯಾರಾದ್ರೂ ಒಬ್ಬ ವರನಿಗೆ ಕೊಟ್ಲ ವಿವಾಹ ಮಾಡಲೇಬೇಕು. ಪಾರ್ಥೇನ ತುಲ್ಯ ಅಸ್ಮಾಕಂ ವರೋ ನಾಸ್ತಿ, ಅರ್ಜುನನಿಗೆ ಸದೃಶನಾದ ಮತ್ತೊಬ್ಬ ವರ ಯಾರಿದ್ದಾನೆ ನಮಗೆ? ಯಾರಿಲ್ಲ ಅಷ್ಟೇ. ಕೌರವೇಯಶ್ಚ ಪಾರ್ಥ, ಕುರುಕುಲದಲ್ಲಿ ಹುಟ್ಟಿದಾನ ಅರ್ಜುನ. ಕುಲಶುದ್ಧಿ ಇರಬೇಕು ಕನ್ಯಾದಾನ ಮಾಡಬೇಕಾದ್ರೆ. ಕನ್ಯೆ ತರುವಾಗಲೂ ಕನ್ಯೆ ಕೊಡುವಾಗಲೂ ಕುಲಶುದ್ಧಿಯನ್ನು ನೋಡಬೇಕು ಅಂತಿದೆ. ಕೃಷ್ಣಸ್ಯ ಸುಪೂರ್ಣ ಶಕ್ತಿ, ಕೃಷ್ಣಸ್ಯ ಪರಿಪೂರ್ಣ ಶಕ್ತಿ ಉಳ್ಳಂತಹ ವಾಸಿಷ್ಠ ಕೃಷ್ಣ ವೇದವ್ಯಾಸರಿಗೆ ಪೌತ್ರಶ್ಚ, ಮೊಮ್ಮಗನಪ್ಪ. ಪೈತೃಶ್ವಸೇಯ, ತಂದೆಯ ತಂಗಿ ಸೋದರತ್ತೆ ಕುಂತಿ, ಅವಳಲ್ಲಿ ಹುಟ್ಟಿದ ಅವಳ ಮಗ, ಸೋದರತ್ತೆಯ ಮಗ ಈತ. ವೀರತಮಃ ಗುಣಾಢ್ಯ, ಪರಿಪೂರ್ಣ ಪರಾಕ್ರಮಿ,
ಅತ್ಯಂತ ಪರಾಕ್ರಮಿ, ಗುಣಾಢ್ಯ, ಗುಣದಿಂದ ಶ್ರೀಮಂತ. ಇನ್ನೇನು ಬೇಕು ಹೇಳ್ರಿ? ಒಂದು ಕನ್ಯೆ ದಾನ ಮಾಡಬೇಕಾದ್ರೆ ಅವನ ಕುಲ ನೋಡ್ರಿ, ಅವರ ತಂದೆ ತಾಯಂದ್ರನ್ನ ನೋಡ್ರಿ, ಸ್ವತಃ ಅವನಲ್ಲಿರುವಂತಹ ಗುಣ ನೋಡ್ರಿ, ಅವನ ಪರಾಕ್ರಮ ನೋಡ್ರಿ, ಮೇಲಾಗಿ ನಮಗವನು ಹ್ಯಾಕ್ ಸಂಬಂಧಿಕ ಅನ್ನೋದನ್ನು ನೋಡ್ರಿ. ಇನ್ನೇನು ಬೇಕು ಅರ್ಜುನನಿಗೆ ಕನ್ಯಾದಾನ ಮಾಡಲಿಕ್ಕೆ? ಅವನಿಗಿಂತ ಬೇರೆ ಮತ್ತೊಬ್ಬ ವರ ಇದ್ದಾನ್ಯಾರು ಅಂತ ನೋಡಿ. ಕೃಷ್ಣನ ಮಾತು ಲೋಕಕ್ಕೆಲ್ಲ ಸಂದೇಶ ಕೊಡ್ತದೆ. ಒಂದು ಕನ್ಯೆಯನ್ನು ದಾನ ಮಾಡುವಾಗ ಯಾವುದನ್ನು ಆಲೋಚನೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತದೆ ಮಹಾಭಾರತ. ಕುಲ ಯಾರು, ಅವನ ತಂದೆ ಯಾರು, ನಮಗವನ ಸಂಬಂಧ ಏನು, ಅವನಲ್ಲಿ ಗುಣಗಳಿದೆನೋ ಇಲ್ಲೋ, ಅವನು ಗುಣವಂತನ, ಅವನು ಪರಾಕ್ರಮಿನ, ಇದನ್ನು ನೋಡಬೇಕು. ದೇಯಾ ಚ ಕನ್ಯಾ ನಾಸ್ತಿ ಪಾರ್ಥೇನ ತುಲ್ಯೋ ವರೋಸ್ಮಾಕಂ ಕೌರವೇಯಶ್ಚ ಪಾರ್ಥಃ ಪೌತ್ರಶ್ಚ ಕೃಷ್ಣಸ್ಯ ಸುಪೂರ್ಣ ಶಕ್ತೇಃ ಪೈತೃಶ್ವಸೇಯೋ ವೀರತಮೋ ಗುಣಾಢ್ಯಃ. ಬಹಳ ಅರ್ಥಗರ್ಭಿತವಾದ ಮಾತು ಕೃಷ್ಣಂದು. 204 ಮುಕ್ತಾಯ ಆಯಿತು. 205 ನೋಡೋಣ. ಮುಂದುವರೆಸಿ ಹೇಳ್ತಾನೆ ಕೃಷ್ಣ. ಅರ್ಜುನನ್ ಬಗ್ಗೆ ಇಷ್ಟು ಹೇಳಿದ್ದಲ್ಲ, ಈಗ ಮುಂದೆ ನೋಡಿ. ಅರ್ಥ್ಯೋಸ್ಮಾಭಿ ಸ್ವಯಮೇವಾಹರತ್ಸ ಶಕ್ರಾತ್ಮಜೋ ನಾತ್ರ ನಃ ಕಾರ್ಯಹಾನಿಃ ಅನುದ್ರುತ್ಯೈನಂ ಯದಿವ ಸ್ಯಾತ್ ಪರಾಜಯೋ ಹಾನಿರ್ದೃಢಂ ಯಶಸೋ ವೋ ಭವೇತ. ನೋಡಿ, ಆಲೋಚನೆ ಬದಲಾಯಿಸ್ತಾನೆ ಕೃಷ್ಣ. ಯಾದವರ ಆಲೋಚನೆನೇ ಬೇರೆ ಇತ್ತು, ಬದಲಾಯಿಸಿಬಿಟ್ಟ ತನ್ನ ಸಾಮೋಪಾಯದಿಂದ. ಅರ್ಥ್ಯೋಸ್ಮಾಭಿ ಸ್ವಯಮೇವಾಹರತ್ಸ ಶಕ್ರಾತ್ಮಜೋ ನಾತ್ರ ಕಾರ್ಯಹಾನಿ ನಾತ್ರ ನಃ ಕಾರ್ಯಹಾನಿ ಅನುದ್ರುತ್ಯೈನಂ ಯದಿವ ಸ್ಯಾತ್ ಪರಾಜಯೋ ಹಾನಿರ್ದೃಢಂ ಯಶಸೋ ವೋ ಭವೇತ. ಶ್ಲೋಕ ಇಷ್ಟ ಆಯಿತು. ಪದವಿಭಾಗ. ಅರ್ಥ್ಯ ಅಸ್ಮಾಭಿಃ ಸ್ವಯಂ ಏವ ಅಹರತ್ ಅಥವಾ ಆಹರತ್ ಸಹ ಶಕ್ರಾತ್ಮಜಃ ನ ಅತ್ರ ನಃ ಕಾರ್ಯಹಾನಿಃ ಅನುದ್ರುತ್ಯ ಏನಂ ಯದಿ ವಹ ಸ್ಯಾತ್ ಪರಾಜಯಃ ಹಾನಿಃ ದೃಢಂ ಯಶಸಃ ವಹ ಭವೇತ. ಇಷ್ಟು ಪದವಿಭಾಗ. ಅರ್ಥದ ಕಡೆ ಗಮನಿಸೋಣ. ಏನರ್ಥ ಈ ಶ್ಲೋಕದ್ದು? ಕೃಷ್ಣನ ಮಾತು ಮುಂದುವರೆದಿದೆ. ಇಂಥ ವರ ನಮ್ಮ ಸೋದರತ್ತೆಯ ಮಗ, ಮೇಲಾಗಿ ವೀರ, ಗುಣಾಢ್ಯ, ವೇದವ್ಯಾಸರ ಮೊಮ್ಮಗ, ಇಷ್ಟೆಲ್ಲ ಹೇಳಿದ್ನಲ್ಲ, ಮುಂದುವರಿಸಿ ಹೇಳ್ತಿದ್ದಾನೀಗ. ಸಹ ಅಂತಹ ಅರ್ಜುನನೂ ಅಸ್ಮಾಭಿರೇವ ಅರ್ಥ್ಯ, ನಮ್ಮಿಂದ ಅವನು ಕೇಳಿಕೊಳ್ಳಲಿಕ್ಕೆ ಯೋಗ್ಯನಾದವನು. ಏನಪ್ಪ ಅರ್ಜುನ, ಕನ್ಯಾದಾನ ಮಾಡ್ತಾ ಇದ್ದೀವಿ, ಸುಭದ್ರೆಯನ್ನು ದಾನ ಮಾಡ್ತೀವಿ, ನೀನು ಸ್ವೀಕಾರ ಮಾಡ್ತೀಯ ಅಂತ ನಾವು ಕೇಳಬೇಕಿತ್ತು. ನೋಡಿ ಕೃಷ್ಣ ಹೇಗೆ ಮಾತನಾಡಿಬಿಟ್ಟ. ಇದು ಸಹಜವಾದದ್ದು. ನಮ್ಮ ಹತ್ರ ಒಂದು ವಸ್ತು ಇದೆ, ಅದನ್ನು ನಾವು ಮತ್ತೊಬ್ಬರಿಗೆ ಕೊಡಬೇಕಾದ್ರೆ ಯೋಗ್ಯರಿಗೆ ಕೊಡಬೇಕಾದದ್ದು ಶಾಸ್ತ್ರಗಳಲ್ಲಿ ಹೇಳಿದೆ. ಹಾಗಾಗಿ ಇಷ್ಟು ಯೋಗ್ಯನಾದವನಿಗೆ ನಾವಾಗೇ ಕೇಳಿ ಕೊಡಬೇಕಿತ್ತು ಕನ್ಯೆಯನ್ನ. ನೋಡಿ ಹೇಳ್ತಾನೆ, ಅಸ್ಮಾಭಿ ಸ್ವಯಮೇವ ಅರ್ಥ್ಯ, ಅಸ್ಮಾಭಿ ಅರ್ಥ್ಯ ಸಹ, ನಮ್ಮಿಂದ ಕನ್ಯಾದಾನಕ್ಕಾಗಿ ಅರ್ಥ್ಯ ಕೇಳಿಸಿಕೊಳ್ಳಲ್ಪಡಬೇಕಾದದ್ದು. ಸ್ವಯಮೇವ ಆಹರತ್, ಅವನು ತಾನಾಗೇ ಬಂದು ಕನ್ಯೆಯನ್ನು ಅಪಹರಿಸ್ಕೊಂಡು ಹೋಗ್ಬಿಟ್ಟ. ಶಕ್ರಾತ್ಮಜ, ಇಂದ್ರನ ಮಗ ಆತ. ಇಂದ್ರನ ಮಗ, ಸಾಧಾರಣನಲ್ಲ, ಇಂದ್ರನ ಮಗ. ಅತ್ರ ನಹ ನ ಕಾರ್ಯಹಾನಿ, ಈ ವಿಷಯದಲ್ಲಿ ಯಾದವರಿಗೆ ಯಾವ ಕಾರ್ಯಹಾನಿ ಆಯಿತು ಅಂತೇನಿಲ್ಲ. ನೀವು ಯಾದವರಿಗೆ ಅವಮಾನ ಆಯಿತು ಅಂತ ನೀವಂತಿದ್ದೀರಿ, ಅಲ್ಲೇನು ಕಾರ್ಯಹಾನಿ ಆಗಿಲ್ಲ. ಏನಂ ಅನುದ್ರುತ್ಯೈವ ಯದಿ ವಹ ಸ್ಯಾತ್
ಪರಾಜಯ ಹಾನಿ ದೃಢಂ ವಹ ಯಶಸಃ ಭವೇತ್. ನಾವೇನಾದರೂ ಅವನನ್ನು ಅನುಸರಿಸಿ ಹೋಗಿ ಯುದ್ಧ ಮಾಡಿ ಪರಾಜಯ ಯದಿ ವಹ ಸ್ಯಾತ್, ಸೋಲು ಒಂದು ವೇಳೆ ಆಗಿದ್ದರೆ ದೃಢಂ ಯಶಸ್ಸಃ ವಹ ಹಾನಿ ಭವೇತ, ನಿಶ್ಚಯವಾಗಿ ನಮ್ಮ ಕೀರ್ತಿಗೆ ನಾಶ ಆಗ್ತಿತ್ತು, ನಮ್ಮ ಕೀರ್ತಿಗೆ ಕಳಂಕ ಬರ್ತಿತ್ತು. ಆವಾಗ ಆಗ್ತಿತ್ತು, ಯಾಕಂದ್ರೆ ಆವಾಗ ಪರಾಜಯ ಆಯ್ತಲ್ಲ. ನಮ್ಮಿಂದ ಅದೇ ನಡಿಲೇ ಇಲ್ಲ. ನಾವೆಲ್ಲರೂ ಅವನು ಹಿಂದೆ ಹಿಂದೆ ಹಿಂಬಾಲಿಸಿ ಹೋಗಿ ಯುದ್ಧಕ್ಕೆ ನಿಂತು ಅವ ನಮ್ಮನ್ನು ಥಳಿಸಿ ನಮಗೆ ಪರಾಜಯ ಕೊಟ್ಟು ಪರಾಜಯ ಆಗಿ ಹಂಗೇನಾದ್ರೂ ನಾವು ಸೋತ್ವಿ ಅಂತ ಅಪಕೀರ್ತಿ ಬರುವಂಗಾಯ್ತಾ? ಹಾಗೇನಾಗಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ರುಕ್ಮಿಯ ಸಂದರ್ಭದಲ್ಲಿ ಹಾಗೆ ಆಗಿದೆ. ರುಕ್ಮಿ ರಾಜರನ್ನು ಗುಂಪು ಕಟ್ಕೊಂಡು ಬಂದು ಕೃಷ್ಣನ ವಿರುದ್ಧ ಹೋರಾಡ್ಲಿಕ್ಕೆ ಹೋಗಿ ಶಿಶುಪಾಲನ ಜೊತೆಗೆ ಒಂದಿಷ್ಟು ರಾಜರು ಸೇರಿ ಆ ಬಲರಾಮನ ಹತ್ರ ಜರಾಸಂಧವು ಯುದ್ಧ ಮಾಡ್ಲಿಕ್ಕೆ ಹೋಗಿ ಸೋತು ಹಣ್ಣಣ್ಣು ನೀರ್ಗಾಯ ಆಗಿ ತಲೆ ತಗ್ಗಿಸ್ಕೊಂಡು ರುಕ್ಮಿ ಉಳಿದ ಜರಾಸಂಧಾದಿಗಳು ಎಲ್ಲ ವಾಪಸ್ ಬರಬೇಕಾಯ್ತು. ಇದರಂಥ ಅವಮಾನ ಮತ್ತೊಂದಿಲ್ಲ ಅವರಿಗೆ. ಆದರೆ ಇಲ್ಲ, ಹಾಗೆ ನಡೆದಿಲ್ಲ ಅಂತಾನೆ ಕೃಷ್ಣ. ಯಾವ ಯಾದವರು ಅವನ್ನ ಹಿಮ್ಮೆಟ್ಟಿಸಿಕೊಂಡು ಹೋದು ಅಲ್ಲಿ ಅವರಿಗೆ ಪರಾಜಯ ಆಯಿತು, ಆ ರೀತಿ ನಡೆದಿಲ್ಲ. ಹಂಗಾಗಿದ್ರೆ ಯಾದವರಿಗೆ ಕಳಂಕ ಬರ್ತದೆ ಅಂತ ಆಗ್ತಿತ್ತು. ಹಂಗಾಗಿಲ್ಲ ನಿಮಗೆ ಅಂತಾನೆ ಕೃಷ್ಣ ಪರಮಾತ್ಮ. ನೋಡಿ ಎಷ್ಟು ಯೋಚನೆ ಮಾಡ್ತಾನೆ ಭಗವಂತ, ಎಷ್ಟು ರೀತಿಯಿಂದ ಕನ್ವಿನ್ಸ್ ಮಾಡ್ತಾನೆ ಯಾದವರನ್ನ. ಇನ್ನೊಮ್ಮೆ ಪದಾರ್ಥ ಅಸ್ಮಾಭಿಹಿ ಅರ್ಥ್ಯ. ಆ ಅರ್ಜುನ ನಮ್ಮಿಂದ ಕೇಳಿಕೊಳ್ಳಲ್ಪಡ್ಬೇಕಿತ್ತು. ನೋಡಪ್ಪ, ನಿನ್ ಸೋದರತ್ತೆ ಮಗ ನಮಗೆ ಹೇಗಿದ್ರು, ಮನೆಯಲ್ಲಿ ಕನ್ಯೆ ಇದ್ದಾಳೆ, ವಿವಾಹ ಮಾಡ್ಕೋ ಅಂತ. ಸ್ವಯಮೇವ ಸಹ ಆಹರತ್, ತಾನೇ ಅವಳನ್ನು ಅಪಹರಿಸ್ಕೊಂಡು ಹೋಗಾಯ್ತು. ಶಕ್ರಾತ್ಮಜಃ, ಇಂದ್ರನ ಮಗ ಅವನು ಹೇಳಿ ಕೇಳಿ. ಅತ್ರ ನಹ ಕಾರ್ಯಹಾನಿ ನ, ಇಲ್ಲಿ ನಮ್ಮ ಕಾರ್ಯ ಹಾನಿಯಾಯಿತು, ನಮ್ಮ ಕೆಲಸ ಕೆಟ್ಟೋಯ್ತು ಅಂತೇನಾಗಿಲ್ಲ. ಈ ಮಾತು ಕೇಳುವಾಗ ಬಲರಾಮನಿಗೆ ಹೆಂಗ ಆಗ್ತಿರ್ಬೇಡ, ಅಯ್ಯೋ ನಾನು ದುರ್ಯೋಧನಿಗೆ ಮಾತು ಕೊಟ್ಟಿದ್ದೆ ಅಂತ ಒಳಗೆ ಅವನಿಗೆ ಅನಿಸ್ತಾ ಇರ್ತದೆ. ಆದ್ರೆ ಕೃಷ್ಣ ಹೇಳ್ತಾನೆ, ನಹ ಅತ್ರ ನ ಕಾರ್ಯ ಹಾನಿ, ನಮಗೇನು ಕೆಲಸ ಕೆಡ್ತು ಅಂತ ಹಾಗೇ ಇಲ್ಲ ಇಲ್ಲಿ. ಹಾಗೆ ಬುದ್ಧಿಯಲ್ಲಿ ಇಟ್ಕೊಂಡಿದ್ರೆ ಅಷ್ಟೇ, ಹಂಗಾಗಿಲ್ಲ. ಏನಮ್ಮ ಅನುದೃತ್ಯ, ಈತನನ್ನ ಅನುಸರಿಸಿ ಯದಿ ವಹ ಪರಾಜಯ ಸ್ಯಾತ್, ಒಂದು ವೇಳೆ ನಮಗೆ ಸೋಲು ಬಂದಿದ್ದೇ ಆಗಿದ್ರೆ ವಹ ದೃಢಂ ಯಶಸಃ ಹಾನಿ ಭವೇತ, ಆಗ ನಿಶ್ಚಿತವಾಗಿ ಯಾದವರಿಗೆ ಕಳಂಕ ಬರ್ತಿತ್ತು. ಅನುಸರಿಸಿ ಹೋದ್ರು ನೋಡ್ರಿ ಅರ್ಜುನನನ್ನ, ಸೋತು ಸುಣ್ಣಾಗಿ ಬಂದ್ಬಿಟ್ರು ಎಲ್ಲ ಯಾದವರು ಅಂತ ಬಹಳ ಅಪಕೀರ್ತಿ ಬರ್ತಿತ್ತು ಆವಾಗ. ಹಾಗೇನಾಗಿಲ್ಲ. ಇದೆಲ್ಲ ಕೃಷ್ಣನ ಮಾತು. ಪದಾರ್ಥ ನೋಡಿದಾಗ ಅಭಿಪ್ರಾಯ ಗೊತ್ತಾಗೇ ಬಿಡ್ತದೆ. ಅರ್ಥ್ಯೋಸ್ಮಾಭಿ, ಎಷ್ಟು ಅದ್ಭುತವಾಗಿ ಮಾತನಾಡಿದ್ದಾನೆ. ಯಾವ್ದ್ಯಾವುದೋ ಕಾರಣಕ್ಕೆ ನಾವಿವತ್ತು ಕನ್ಯಾದಾನ ಮಾಡೋದ್ರಿಂದ ಹಿಂದೇಟ್ ಹಾಕ್ತೀವಿ. ಇದರ ಲಾಭ ಮೂರನೇವರು ಪಡಿತಾ ಇದ್ದಾರೆ ಇವತ್ತು ಮನೆಯೊಳಗೆ. ನಮ್ಮ ಮನೆಯೊಳಗೆ ಯೋಗ್ಯ ವರ ಇರ್ತಾನೆ, ಪರಿಚಿತರಲ್ಲಿರ್ತಾರೆ, ಧಾರ್ಮಿಕನಿರ್ತಾನೆ, ಪರಾಕ್ರಮಿ ಇರ್ತಾನೆ, ಲಕ್ಷಣ ಸಂಪನ್ನನಿರ್ತಾನೆ, ಶ್ರೀವಂತನಿರ್ತಾನೆ, ಗುಣಾಢ್ಯನಿರ್ತಾನೆ. ಆದರೆ ನಮ್ದೇನೋ ವಿಚಿತ್ರ ಮೆಂಟಾಲಿಟಿ. ಅದರಿಂದ ಕನ್ಯೆ ಕೊಡೋದ್ರಲ್ಲಿ ಹಿಂದೇಟ್ ಹಾಕ್ತೀವಿ. ಇನ್ಯಾರೋ ಬಂದು ಆ ಕನ್ಯೆಯನ್ನು ಅಪಹರಿಸಿ ಈ ಕುಲ ಆ ಕುಲ ಎಲ್ಲ ನಾಶ ಮಾಡ್ತಾ ಇದ್ದಾರೆ ಇವತ್ತು. ಇದರ ಆಲೋಚನೆ ಮಾಡಬೇಕು. ಕೃಷ್ಣನ ಮಾತು ನೋಡಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಸ್ವರಸವಾಗಿದೆ. ಅರ್ಥ್ಯೋಸ್ಮಾಭಿ ಸ್ವಯಮೇವಾಹರತ್ಸ ಶಕ್ರಾತ್ಮಜೋ ನಾತ್ರ ನಃ ಕಾರ್ಯಹಾನಿ ಅನುದೃತ್ಯೈನಂ ಯದಿವ ಸ್ಯಾತ್ ಪರಾಜಯೋ ಹಾನಿರ್ದೃಢಂ ಯಶಸೋ ವೋ ಭವೇತ. 205ನೇ ಶ್ಲೋಕ ಆಯ್ತು. 206 ನೋಡೋಣ. ಜಿತ್ವಾ ಚೈನಂ ಕನ್ಯಕಾ ಚಾಹೃತಾ ಚೇತ್ ಪರಾಮೃಷ್ಟಾಂ ನೈವ ಕಶ್ಚಿದ್ ವಿಲಿಪ್ಸೇತ್ ಅತೋ ನ ಮೇ ರೋಚತೆ ವೋನುಯಾನಂ ಇತ್ಯೂಚಿವಾನಾ ಸತೂಷ್ಣೀಂ ಪರೇಶಃ.
ಎಲ್ಲರೂ ಸೇರಿ ಕೃಷ್ಣನ ಅಭಿಪ್ರಾಯ ಏನು ಅಂತ ಕೇಳಿದ್ರಲ್ಲ, ಈ ಮುಂದಿನ ಶ್ಲೋಕದಲ್ಲಿ ಹೇಳುವಂತೆ ಅಲ್ಲಿವರೆಗೂ ಕೃಷ್ಣನ ಮಾತೇ ಕಂಟಿನ್ಯೂ ಆಗಿದೆ. ಅಲ್ಲಿ ತನಕ ಹೇಳ ಆಮೇಲೆ ಸುಮ್ಮನೆ ಆಗ್ತಾನಂತೆ. ಏನ್ ಹೇಳ್ದ ಅಂತ ಕೊನೆಗೊಳ್ಳುವ ಮಾತುಗಳು. ಜಿತ್ವಾ ಚೈನಂ ಕನ್ಯಕಾಚಾಹೃತಾ ಚೇತ್ ಪರಾಮೃಷ್ಟಾಂ ನೈವ ಕಶ್ಚಿದ್ವಿಲಿಪ್ಸೇತ್ ಅತೋ ನ ಮೇ ರೋಚತೆ ವೋನುಯಾನಂ ಇತ್ಯೂಚಿವಾನಾಸ ತೂಷ್ಣೀಂ ಪರೇಶಃ. ಶ್ಲೋಕ ಆಯ್ತು ಪದವಿಭಾಗ. ಜಿತ್ವಾ ಚ ಏನಂ ಕನ್ಯಕಾ ಚ ಆಹೃತಾ ಚೇತ್ ಪರಾಮೃಷ್ಟಾಂ ನ ಏವ ಕಶ್ಚಿತ್ ವಿಲಿಪ್ಸೇತ್ ಅತಃ ನ ಮೇ ರೋಚತೆ ವಹ ಅನುಯಾನಂ ಇತಿ ಊಚಿವಾನ್ ಆಸ ತೂಷ್ಣೀಂ ಪರೇಶಃ. ಇಷ್ಟು ಪದವಿಭಾಗ. ಅರ್ಥದ ಕಡೆ ಗಮನಿಸೋಣ. ಆಯ್ತು, ಈಗೆಲ್ಲರೂ ಯಾದವರು ಸೇರಿ ಅರ್ಜುನನ ಮೇಲೆ ಒಂದೇನೋ ಯುದ್ಧ ಮಾಡಿ ಅವನನ್ನು ಹೋರಾಟ ಮಾಡಿ ಸೋಲಿಸಿ ಬರ್ತೇವೆ ಅಂತ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಒಂದು ಧೋರಣೆ ಇತ್ತು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಏನಂಚ ಈ ಅರ್ಜುನನನ್ನ ಜಿತ್ವಾ ಗೆದ್ದು ಕನ್ಯಕಾ ಆಹೃತಾ ಚೇತ್, ಆ ಕನ್ಯೆ ಸುಭದ್ರೆಯನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದ್ವಿ ಅಂತಾದರೂ ಪರಾಮೃಷ್ಟಾಂ ಕಶ್ಚಿತ್ ನೈವ ವಿಲಿಪ್ಸೇತ್. ಪರಾಮೃಷ್ಟಾಂ ಮತ್ತೊಬ್ಬ ಇವಳನ್ನು ಸ್ಪರ್ಶಿಸಿದಾನೆ ಅಂತ ಆದ್ಮೇಲೆ, ಪರಾಮೃಷ್ಟಾಂ ಅಂದ್ರೆ ಒಬ್ಬ ಒಂದು ಕನ್ಯೆಯನ್ನು ಕರ್ಕೊಂಡು ಹೋಗಿದ್ದಾನೆ ಅಂತ ಆದ್ಮೇಲೆ ಕಶ್ಚಿತ್ ನ ವಿಲಿಪ್ಸೇತ್, ಇನ್ಯಾರೂ ಕೂಡ ಅವಳನ್ನ ಮದುವೆ ಆಗ್ಲಿಕ್ಕೆ ಮುಂದೆ ಬರಲ್ಲ. ಯಾರು ಬರ್ತಾರೆ? ಎಲ್ಲ ಕಡೆ ಗೊತ್ತಾಗ್ಬಿಟ್ಟಿರ್ತದೆ, ಅರೇ ಅರ್ಜುನ ಕರ್ಕೊಂಡು ಹೋಗಿದ್ದ ಸುಭದ್ರೆಯನ್ನ, ಅರ್ಜುನ ಕರ್ಕೊಂಡು ಹೋಗಿದ್ದ ಅಂತ. ನೈವ ಕಶ್ಚಿತ್ ವಿಲಿಪ್ಸೇತ್, ಇನ್ಯಾರು ಅವಳನ್ನು ವಿವಾಹ ಮಾಡಿಕೊಳ್ಳಾರು, ಬಯಸಲ್ಲ, ಅವಳ ಮುಂದೆನೆ ಬರಲ್ಲ ಯಾರು. ಬೇಡ ಬಿಡಪ್ಪ, ಅವನ್ ಕರ್ಕೊಂಡು ಹೋಗ್ಬಿಟ್ಟಿದ್ದ ಅವಳನ್ನ ಅಂತ. ಕಾಮನ್ ವಿಚಾರ ಮಾಡಿ, ಕಾಮನ್ ಸೆನ್ಸ್ ಅಲ್ವ ಇದು? ಹೇಗೆ ಹೇಳ್ತಾನೆ ಕೃಷ್ಣ, ಪರಾಮೃಷ್ಟಾಂ, ಇನ್ನೊಬ್ಬ ಅವಳನ್ನು ಕರ್ಕೊಂಡು ಹೋಗಿದ್ದಾನೆ ಅಂತ ಸುದ್ದಿ ಹಬ್ಬಿದ ಮೇಲೆ ನೈವ ಕಶ್ಚಿದ್ ವಿಲಿಪ್ಸೇತ್, ಅವಳನ್ನ ಮತ್ತೊಬ್ಬ ವಿವಾಹ ಮಾಡಿಕೊಳ್ಳಾರ. ನೀವ್ ಅನ್ಕೊಂಡಿದ್ರಿ ನಮ್ಮ ಪರಾಕ್ರಮ ಎಲ್ಲ ಹಾಕಿ ಅರ್ಜುನನನ್ನು ಸೋಲಿಸಿ ನಾವ್ ಆ ಕನ್ಯೆಯನ್ನ ತಗೊಂಡು ಬಂದ್ಬಿಡೋದು ಈಗ ಅಂತ. ಸರಿ, ಕರ್ಕೊಂಡು ಬಂದ್ರಿ, ಆದ್ರೆ ಸುದ್ದಿ ಅಂತೂ ಎಲ್ರಿಗೂ ಹಬ್ಬೆ ಆಗಿದೆಯಾ? ಅರ್ಜುನ ಕರ್ಕೊಂಡು ಹೋಗಿದ್ದ ಅಂತ. ಇನ್ಯಾರು ವಿವಾಹ ಮಾಡಿಕೊಳ್ಬೇಕು? ಯಾರು ಬರ್ತಾನೆ? ಯಾರು ನೋಡಿ, ಎಷ್ಟು ದೂರದೃಷ್ಟಿ ಇದೆ. ಒಂದು ಯೋಚನೆ ಮಾಡಿ ಅಂತಂತಾನೆ ಕೃಷ್ಣ. ಅತಃ ಆದ್ದರಿಂದ ನ ಮೇ ರೋಚತೆ ವಹ ಅನುಯಾನಂ, ನೀವೆಲ್ಲರೂ ಅವನನ್ನ ಹಿಮ್ಮೆಟ್ಟಿಕೊಂಡು ಹೋಗಿ ಅವನನ್ನು ಸೋಲಿಸ್ತೇನೆ, ವಾಪಸ್ ಕನ್ಯೆಯನ್ನು ತಗೊಂಡು ಬರ್ತೇವೆ ಅಂತ ಅನ್ನೋದಿದೆ ಅಲ್ಲ, ಇದು ನನಗಂತೂ ಹಿಡಿಸ್ತಾ ಇಲ್ಲ. ಇತಿ ಊಚಿವಾನ್, ಹೀಗೆಂದು ಕೃಷ್ಣ ಹೇಳಿದವನಾಗಿ, ಪರೇಶಃ ಸರ್ವೋತ್ತಮನಾದ ಶ್ರೀಹರಿ ತೂಷ್ಣೀಂ ಆಸ, ಸುಮ್ಮನಾದ. ತೂಷ್ಣೀಂ ಆಸ ಅಂದ್ರೆ ಸುಮ್ಮನಾದ, ಮುಂದೆ ಮತ್ತೆ ಮಾತನಾಡಲಿಲ್ಲ, ಸುಮ್ಮನೆ ಕುಳಿತುಬಿಟ್ಟು. ಅವನ ಅಭಿಪ್ರಾಯ ಕೇಳಿದ್ದಕ್ಕೆ ಇಷ್ಟು ಹೇಳಿದಾನಂತೆ ಕೃಷ್ಣ. ಇನ್ನೊಮ್ಮೆ ಪದಾರ್ಥ ನೋಡ್ಬೋದು. ಏನಂಚ ಜಿತ್ವಾ, ಈ ಅರ್ಜುನನನ್ನ ನೀವೆಲ್ಲರೂ ಗೆದ್ದು ಕನ್ಯಕಾ ಆಹೃತಾ ಚೇತ್, ಆ ಸುಭದ್ರೆಯನ್ನ ಮರಳಿ ತಂದ್ರು ಅಂತಾದ್ರು, ಪರಾಮೃಷ್ಟಾಂ ಕಶ್ಚಿತ್ ನೈವ ವಿಲಿಪ್ಸೇತ್, ಪರಾಮೃಷ್ಟಳಾಗಿದ್ದಾಳೆ ಅಂದಮೇಲೆ ಇನ್ಯಾರು ಅವಳನ್ನ ವಿವಾಹ ಮಾಡಿಕೊಳ್ಳಿಕ್ಕೆ ಮುಂದೆ ಬರಲಾರ. ಅತಃ ಆದ್ದರಿಂದ ವಹ ಅನುಯಾನಂ ನಮೇ ರೋಚತೆ, ನೀವು ಈಗೇನು ಅನ್ಕೊಳ್ತಿದ್ದೀರಿ, ಅವನ ಹಿಂದೆ ಹೋಗ್ಬೇಕು, ಯುದ್ಧ ಮಾಡಿ ಬರ್ಬೇಕೀಗ, ಕನ್ಯೆ ತಂದು ಬಿಡಬೇಕು, ನಮಗೆ ಅವಮಾನ ಆಯ್ತು ಈಗ ಅಂತ ಏನ್ ತಲೆ ಒಳಗೆ ಇಟ್ಕೊಂಡಿದ್ದೀರಿ, ನಮೇ ರೋಚತೆ, ನನಗಿದು ಹಿಡಿಸಲ್ಲ. ಈ ಕಾರಣ ಈ ಸರಿ ಇಲ್ಲ, ನಿಮ್ಮ ಈ ವರ್ತನೆ ನನಗೆ ಸರಿ ಆಗ್ತಾ ಇಲ್ಲ. ಇತಿ ಊಚಿವಾನ್, ಹೀಗೆಂದು ಹೇಳುವವನಾಗಿ, ಸಹ ಪರೇಶಃ ತೂಷ್ಣೀಂ ಆಸ, ಆ ಕೃಷ್ಣ ಪರಮಾತ್ಮ ತೂಷ್ಣೀಂ ಆಸ, ಸುಮ್ಮನಾದ. ಇದು ಪದಾರ್ಥ.
ಭಾವಾರ್ಥ ಸುಲಭ ಇದೆ. ಕೃಷ್ಣ ಹೇಳೋ ಮಾತಿನ ಮರ್ಮ ಎಲ್ರಿಗೂ ಅರ್ಥ ಆಗೇ ಆಗ್ತದೆ. ಎಷ್ಟು ಆಲೋಚನೆ ಮಾಡಬೇಕು ಒಬ್ಳು ಕನ್ಯೆ ಮನೆಯಲ್ಲಿ ಹುಟ್ಟಿದಾಳೆ ಅಂತಂದ್ರೆ, ಅದಕ್ಕೆಲ್ಲ ಈ ನಿದರ್ಶನ, ಈ ಸಂದರ್ಭಗಳು. ಜಿತ್ವಾ ಚೈನಂ ಕನ್ಯಕಾಚಾರತಾ ಚೇತ್ ಪರಾಮೃಷ್ಟಾಂ ನೈವ ಕಶ್ಚಿದ್ವಿಲಿಪ್ಸೇತ್ ಅತೋ ನ ಮೇ ರೋಚತೆ ಓನು ಯಾನಂ ಇತ್ಯೂಚಿವಾನಾಸ ತೂಷ್ಣೀಂ ಪರೇಶಃ. ಕನ್ಯೆ ಹೆತ್ತವರಿಗೊಂದು ಎಚ್ಚರಿಕೆಯ ಮಾತು ಕೊಟ್ಟ ಹಾಗೂ ಆಯಿತು ಕೃಷ್ಣ ಪರಮಾತ್ಮ. ಕನ್ಯೆ ಹೆತ್ತವರಿಗೆ ಮಾರ್ಗದರ್ಶನ ಮಾಡಿದಂತೂ ಆಯಿತು. ಕನ್ಯಾದಾನ ಯಾರಿಗೆ ಮಾಡಬೇಕು ಅಂತ ಒಂದು ಮಾರ್ಗದರ್ಶನ. ಇದೆಲ್ಲ ಕೃಷ್ಣನ ಮಾತಿನಲ್ಲಿ ಅಡಕಾಗಿದೆ. ಎಷ್ಟು ಜವಾಬ್ದಾರಿ ಇರಬೇಕು ಅವಳ ಬಗ್ಗೆ. ಮನೆಯಲ್ಲಿ ಕನ್ಯೆ ಹುಟ್ಟಿದಾಳೆ ಅಂತಂದ್ರೆ, ಬಲರಾಮ ಹೋಗಿ ಹೋಗಿ ಆ ತ್ರಿದಂಡ ಸನ್ಯಾಸಿ, ಮೇಲಾಗಿ ಯುವಕನಿದ್ದಾನೋ ಬಹಳ ಬಲಿಷ್ಠ ಅಂತ ಕಾಣಿಸ್ತಿದ್ದಾನೋ, ಅವನನ್ನು ಹೋಗಿ ಹೋಗಿ ಕನ್ಯಾಗಾರದಲ್ಲಿ ಇರಿಸ್ತೀಯಲ್ಲೋ ಬಲರಾಮ, ಬೇಡ ಅಂತ ಹೇಳಿದಾನೆ. ಆದ್ರೂ ಮಾಡಿಬಿಟ್ಟ ಬಲರಾಮ. ಇದೆಲ್ಲ ಕೃಷ್ಣ ಮಾಡಿದ ವಿಚಿತ್ರವಾದ ಲೀಲೆ. ಇಲ್ಲಿಗೆ 206 ಮುಕ್ತಾಯ ಆಯ್ತು. 207. ಇಷ್ಟೆಲ್ಲ ಕೃಷ್ಣನ ಮಾತು ಕೇಳಿದ ಮೇಲೆ ಏನನ್ಬೇಕು ಬಲರಾಮ? ಶ್ರುತ್ವಾ ಹಲಿ ಕೃಷ್ಣ ವಾಕ್ಯಂ ಬಭಾಷೆ ಮಾ ಯಾತ ಚಿತ್ತಂ ವಿದಿತಂ ಮಯಾಸ್ಯ ಅಸ್ಯಾನುವೃತ್ತಿರ್ವಿಜಯಾಯ ನ ಸ್ಯಾತ್ ಶುಭಾಯ ಶಾಂತ್ಯೈ ಪರತಶ್ಚ ಮುಕ್ತ್ಯೈ. ಇದು ಬಲರಾಮನ ಮಾತು. ಶ್ರುತ್ವಾ ಹಲಿ ಕೃಷ್ಣವಾಕ್ಯಂ ಬಭಾಷೆ ಮಾ ಯಾತ ಚಿತ್ತಂ ವಿದಿತಂ ಮಯಾಸ್ಯ ಅಸ್ಯಾನುವೃತ್ತಿರ್ವಿಜಯಾಯ ನ ಸ್ಯಾತ್ ಶುಭಾಯ ಶಾಂತ್ಯೈ ಪರತಶ್ಚ ಮುಕ್ತ್ಯೈ. ಮುಗೀತು ಪದವಿಭಾಗ. ಶ್ರುತ್ವಾ ಹಲಿ ಕೃಷ್ಣವಾಕ್ಯಂ ಬಭಾಷೆ ಮಾ ಯಾತ ಚಿತ್ತಂ ವಿದಿತಂ ಮಯಾ ಅಸ್ಯ ಅಸ್ಯ ಅನುವೃತ್ತಿ ವಿಜಯಾಯ ನಃ ಸ್ಯಾತ್ ಶುಭಾಯ ಶಾಂತ್ಯೈ ಪರತಃ ಚ ಮುಕ್ತ್ಯೈ. ಪದವಿಭಾಗ. ಅರ್ಥ: ಬಲರಾಮನ್ ಬಾಯಲ್ಲಿ ಯಾವ ಮಾತು ಬರೆಸ್ಬೇಕಿತ್ತೋ ಕೃಷ್ಣ ಅದನ್ನು ಈಗ ಬರೆಸ್ತಾನೆ ನೋಡಿ. ಹೇಳ್ತಾನೆ, ಹಲಿ ಬಲರಾಮನು ಕೃಷ್ಣವಾಕ್ಯಂ ಶ್ರುತ್ವ, ಶ್ರೀಕೃಷ್ಣನ ಇದುವರೆಗೂ ಆಡಿದ ಮಾತನ್ನೆಲ್ಲ ಕೇಳಿ, ಬಭಾಷೆ ಯಾದವರನ್ನು ಕುರಿತು ಒಂದು ಮಾತು ಹೇಳ್ತಾನಂತಾಗ, ಅಸ್ಯ ಚಿತ್ತಂ ಮಯಾ ವಿದಿತಂ, ಕೃಷ್ಣನ ಮಾತುಗಳನ್ನು ಕೇಳಿ ಅವನ ಮನಸ್ಸಿನೊಳಗೆ ಏನಿದೆ ಅಂತ ನನಗೆ ಅರ್ಥ ಆಯ್ತು. ಅಸ್ಯ ಚಿತ್ತಂ ಮಯಾ ವಿದಿತಂ, ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಯ್ತು. ಮಾಯಾತ, ಯಾರು ಹೋಗ್ಬೇಡ್ರಿ ಅಂತಂದ. ಯಾರು ಹೋಗ್ಬೇಡ್ರಿ. ಅವ್ರೇನ್ ಭಾರಿ ಭಾರಿ ಉತ್ಸಾಹದಿಂದ ತಯಾರಾಗಿದ್ರು ಪ್ರದ್ಯುಮ್ನ ಸಾಂಬಾದಿಗಳು. ಮಾಯಾತ, ತಡೆದು ಬಿಟ್ಟ ಬಲರಾಮ. ಯಾರು ಹೋಗ್ಬೇಡ್ರಿ. ಅಸ್ಯ ಅನುವೃತ್ತಿ ನಹ ವಿಜಯಾಯ ಸ್ಯಾತ್. ಈ ಕೃಷ್ಣ ಹೇಳದಂತೆ ನಾವು ಅದನ್ನು ಅನುಸರಿಸಿದರೆ, ಈಗ ಅವನ ವಿರುದ್ಧ ದಂಡೆತ್ತಿ ಹೋಗದೆ ನಾವು ಅವನ ಮಾತನ್ನು ಅನುಸರಿಸಿದರೆ, ನಹ ವಿಜಯಾಯ ಸ್ಯಾತ್, ಇದು ನಮಗೆ ವಿಜಯವೇ ಆದಂತೆ, ನಮಗೆ ಜಯವೇ ಆದಂತಾಗ್ತದೆ. ಶುಭಾಯ ಶಾಂತ್ಯೈ ಪರತಶ್ಚ ಮುಕ್ತ್ಯೈ. ನೋಡಿ, ಅಸ್ಯಾನುವೃತ್ತಿ ಅನ್ನೋದು ಅನ್ವಯ. ಕೃಷ್ಣನ ಮಾತನ್ನು ನಾವು ಅನುಸರಿಸಿದರೆ ಅದು ನಮಗೆ ಮಂಗಳವನ್ನು ತಂದು ಕೊಡ್ತದೆ. ಕೃಷ್ಣನ ಮಾತನ್ನು ಅನುಸರಿಸಿದರೆ ಅದು ನಮಗೆ ಶಾಂತಿಯನ್ನು ಉಂಟು ಮಾಡುತ್ತದೆ. ಕೃಷ್ಣನ ಮಾತನ್ನು ಅನುಸರಿಸಿದರೆ ಪರತಶ್ಚ ಮುಕ್ತ್ಯೈ, ಇಹಲೋಕದಲ್ಲಿ ಅಷ್ಟೇ ಅಲ್ಲ, ಪರಲೋಕದಲ್ಲಿ ನಮಗೆ ಮುಕ್ತಿ ಸಿಗುವಂತೆ ಮಾಡ್ತದೆ. ಹಾಗಾಗಿ ಮಾಯಾತ, ಯಾರು ಅರ್ಜುನನ ವಿರುದ್ಧ ಹೋಗ್ತಕ್ಕದ್ದಲ್ಲ. ಅಲ್ಲಿಗೆ ಆ ಪ್ರಸಂಗ ಮುಕ್ತಾಯ ಆಗ್ತದೆ. ಸುಭದ್ರಾ ಪರಿಣಯ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಇನ್ನೊಮ್ಮೆ ಪದಾರ್ಥ ನೋಡೋಣ. ಹಲಿ ಬಲರಾಮನು ಕೃಷ್ಣವಾಕ್ಯಂ ಶ್ರುತ್ವ, ಶ್ರೀಹರಿಯ ಮಾತನ್ನ ಶ್ರವಣ ಮಾಡಿ, ಬಭಾಷೆ ಮುಂದೆ ಹೇಳುವಂತೆ ಯಾದವರನ್ನು ಕುರಿತು ಹೇಳಿದ. ಏನಂತ? ಅಸ್ಯ ಚಿತ್ತಮ್ಮಯ ವಿದಿತಂ, ಕೃಷ್ಣನ ಮನಸ್ಸಿನಲ್ಲೇನಿದೆ ಅಂತ ನನಗೆ ಅರ್ಥ ಆಯ್ತು. ಮಾಯಾತ, ಯಾರೊಬ್ಬರು
ಅರ್ಜುನನ್ ವಿರುದ್ಧ ಈಗ ಹೋಗ್ತೇನೆ ಅಂತ ಅನಬೇಡಿ, ಹೋಗಬೇಡಿ. ಅಸ್ಯ ಅನುವೃತ್ತಿ, ಕೃಷ್ಣನ ಮಾತಿನಂತೆ ನಡೆದ್ವಿ ಅಂತ ಆದರೆ ನಹಾ ವಿಜಯಾಯ ಸ್ಯಾತ್, ನಮಗೆ ಗೆಲುವು ಬಂದಂತಾಗ್ತದೆ. ಶುಭಾಯ, ನಮಗೆ ಮಂಗಳ ಆಗ್ತದೆ. ಶಾಂತೈ, ನಮ್ಮ ದುರಿತಗಳು ದೂರ ಆಗ್ತಾವೆ. ಪರತಶ್ಚ ಮುಕ್ತೈ, ಪರಲೋಕದಲ್ಲಿ ಮೋಕ್ಷವೂ ಸಿಗ್ತದೆ. ಆದ್ದರಿಂದ ಯಾರು ಈ ಸಂದರ್ಭದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಏನ್ ಬಂದಿದೆ ಅದನ್ನ ಇಟ್ಟುಕೊಂಡು ಈಗಲೇ ಹೋಗೇ ಬಿಡ್ತೇವೆ ಅಂತ ಪರಾಕ್ರಮ ಮೇರಿತೇವೆ ಅಂತ ಅನಬೇಡಿ. ಮಾಯಾತ, ಅಲ್ಲಿಗೆ ಆ ಪ್ರಸಂಗ ಮುಕ್ತಾಯ ಆಯ್ತು. ಪದಪದಾರ್ಥ ಆಯ್ತು, ಭಾವಾರ್ಥ ಸುಲಭ ಇದೆ. ಹೇಳ್ತಾನೆ ಬಲರಾಮ, ಕೃಷ್ಣನ ಮನಸ್ಸೇನು ಅಂತ ನನಗೆ ಅರ್ಥ ಆಯ್ತು. ಯಾರೊಬ್ಬರೂ ಹೋಗ್ತಕ್ಕದ್ದಲ್ಲ. ಈಗ ಅವನ ಮಾತಿನಂತೆ ನಾವು ನಡ್ಕೊಂಡ್ರೆ ನಮಗೆ ಗೆಲುವು ಖಂಡಿತ. ಅವನ ಮಾತಿನಂತೆ ನಡ್ಕೊಂಡ್ರೆ ನಮಗೆ ಶಾಂತಿ, ನಮಗೆ ಮಂಗಳ, ನಮಗೆ ಪರಲೋಕದಲ್ಲಿ ಮುಕ್ತಿ. ಇಷ್ಟನ್ನ ಬಲರಾಮ ಹೇಳಿ ತನ್ನ ಮಾತು ಮುಗಿಸಿದ್ನಂತೆ. ಇದು ನಮಗ್ ಕೊಟ್ಟ ಸಂದೇಶ. ಈ ಸಂದರ್ಭದಲ್ಲಿ ಯಾವಾಗಲೂ ಕೃಷ್ಣನ ಮಾತನ್ನ ನಾವು ಬಹಳ ಅಬ್ಸರ್ವ್ ಮಾಡಬೇಕು. ಅವನ ಮಾತೇ ಇವತ್ತು ಭಗವದ್ಗೀತೆ, ಅವನ ಮಾತು ಅಂದ್ರೆ ಮಹಾಭಾರತ. ಅವುಗಳನ್ನ ನಾವಾಗಿ ಖುದ್ದು ಅನುಸರಣೆ ಮಾಡಿದರೆ ಅದು ನಮಗೊಳ್ಳೆ ಮಾರ್ಗದರ್ಶಕ. ಅದು ನಮಗೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ, ನಮ್ಮ ಮನೆಯಲ್ಲಿ ಮಂಗಳವನ್ನು ಉಂಟು ಮಾಡ್ತದೆ. ನಾವು ಸೋತಿದ್ದೇವೆ ಅಂತ ಭ್ರಮಿಸ್ತಿರ್ತೇವೆ, ಯಾದವರಿಗೆ ಅದನ್ನು ಮಾಡಿಬಿಟ್ಟ. ಇಲ್ಲ, ನೀವೇ ಗೆದ್ದಿದ್ದೀರಿ, ಅವನೇ ಸೋತಿದ್ದಾನೆ ಅಂತ ಮಾಡಿಟ್ಬಿಟ್ಟ. ನೋಡಿ, ಸೋಲು ಗೆಲುವನ್ನು ನಾವು ತಿಳಿಲಿಕ್ಕೆ ಹೋಗದೇ ಇರೋ ಸ್ಥಿತಿ ಇದೆ ಇವತ್ತು. ಆದರೆ ಕೃಷ್ಣನ ಮಾತು ನೋಡ್ತಾ ಇದ್ರೆ ಯಾವಾಗಲೂ ಗೆಲುವಂತೆ. ಮನೆಯಲ್ಲಿ ಯಾವಾಗಲೂ ಗೆಲುವಿನಿಂದ ಇರ್ಲಿಕ್ಕೆ ಅವಕಾಶ ಇರೋದು ಕೃಷ್ಣನ ಮಾತಿನಿಂದ ಮಾತ್ರ, ಅದನ್ನು ಅನುಸರಿಸಿದ್ರೆ ಮಾತ್ರ. ಇಹಲೋಕದ್ ಬಿಡಪ್ಪ, ಅರ್ಜುನನಂಥವನಿಗೆ ಕನ್ಯಾದಾನ ಮಾಡಿದ್ದೇವೆ ಅಂದ್ರೆ ಏನ್ ಸಾಧಾರಣನೇ, ಇಂದ್ರನ ಮಗ ಅಂದ್ಮೇಲದು ಕನ್ಯಾದಾನದ ಫಲವಾಗಿ ಮೋಕ್ಷನೂ ಸಿಗ್ಲಿಕ್ಕಿದೆ ಅಂತ ಅಂದ್ಬಿಟ್ಟ. ಎಷ್ಟು ದೂರದೃಷ್ಟಿಯಲ್ಲಿ ಕೃಷ್ಣ ಆಡಿದ್ದ. ಬಲರಾಮನ ಮನಸ್ಸಿನಲ್ಲಿ ಅದು ನಾಟ್ತು. ಭಗವಂತನ ಮನಸ್ಸೇನು ಅಂತ ಆಗ ಅರ್ಥ ಆಯ್ತು. ಆ ಸಂದರ್ಭಕ್ಕೆ ಅನುಗುಣ ಅದನ್ನ ಆಡಿದ. ಶ್ರುತ್ವಾ ಹಲಿ ಕೃಷ್ಣ ವಾಕ್ಯಂ ಬಭಾಷೆ ಮಾ ಯಾತ ಚಿತ್ತಂ ವಿದಿತಂ ಮಯಾಸ್ಯ ಅಸ್ಯಾನುವೃತ್ತಿರ್ವಿಜಯಾಯ ನ ಸ್ಯಾತ್ ಶುಭಾಯ ಶಾಂತೈ ಪರತಶ್ಚ ಮುಕ್ತೈ. 207 ಮುಕ್ತಾಯ ಆಗ್ತದೆ ಶ್ಲೋಕ. ನಾಳೆ ಮತ್ತೆ ಪುನಃ 208 ಅದನ್ನ ಚಿಂತನೆ ಮಾಡೋ